450 ರೂಪಾಯಿ ಕೆ ಜಿ ಇದೆ. ನಾನು ಇದ್ರ ಬಗ್ಗೆ ಅಲ್ಲಿ ಹೇಳ್ತೀನಿ. ಇದೊಂದು ಅಂಬೇಮೂರು ಅಂತೇಳಿ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಬೆಳೆಯುವಂಥ ತಳಿ ಇದು ಸುಗಂಧ ಅಕ್ಕಿ. ಇದು ಅಂಬೇಮೂರು ಅಂತೇಳಿ. ಮತ್ತು ಇದು ಒಂದು ಏನೈತಿ ಕರಿಗಜವಲಿ ಅಂತೇಳಿ. ಇದು ಆ ಕಡೆ ಬೆಳಗಾವಿ, ಖಾನಾಪುರ ಮತ್ತು ಬಿಜಾಪುರ, ಮಮದಾಪುರ ಅನ್ನಲ್ಲಿ ಬೆಳಿತಿದ್ರು ಇದನ್ನು. ಇದು ಸ್ಪೆಷಲ್ ಏನಂದರೆ ಬಾಣತಿ ಅಕ್ಕಿ ಅಂತೇಳಿ ಕರೀತಾರೆ. ಇದಕ್ಕೆ ಎಷ್ಟು ಬೇಡಿಕೆ ಇದೆ ಅಂದರೆ ಒಂದು 500 ಜನ ವೇಟಿಂಗ್ ಇದ್ದಾರೆ ನಮ್ಮ ಈ ರೈಸ್ ಸಲುವಾಗಿ. ಆ ಜನರ ಬೇಡಿಕೆಗೆ ತಕ್ಕಂತೆ ನಾನು ಸ್ಪಂದನೆ ಮಾಡಿ ಈ ಸಾರಿ 6 ಎಕರೆದಲ್ಲಿ ಬೆಳೆದಿದ್ದೀನಿ. ಇದೊಂದು ಕಾಗೆ ಸಾಳೆ ಅಂತೇಳಿ. ಇದು ಮೂಲ ಗೊತ್ತಿಲ್ಲ, ಬಟ್ ಇದು ಸುಗಂಧ ಅಕ್ಕಿ. ಇದು ಮೈಸೂರು ಮಲ್ಲಿಗೆ ಅಂತೇಳಿ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ರೈತ ಮುಖಂಡರಿದ್ದರಲ್ಲ, ಅವರು ವಿದೇಶಕ್ಕೆ ಹೋದಾಗ ಅಲ್ಲಿ ಮಲೇಷ್ಯಾದಲ್ಲಿರೋ ಒಂದು ತಳಿ ಇತ್ತು. ಆ ತಳಿ ತಂದು ಇಲ್ಲಿ ಮೈಸೂರು ಮಲ್ಲಿಗೆ, ಮೈಸೂರು ಸಣ್ಣ ಅಂತೇಳಿ ಹೆಸರಿಟ್ಟಿದ್ದಾರೆ. ಇದು ದೇಲಿ ಬಾಸುಮತಿ ಅಂತೇಳಿ ಆ ಭಾಗದಲ್ಲಿ ಬೆಳೆಯುವಂಥ ತಳಿ. ಇದೊಂದು ರಾಮಗಲ್ಲಿ ಅಂತೇಳಿ. ಕಲರ್ ಅಳಿಲು ಟೈಪ್ ಕಲರ್ ಇದೆ. ಇದರ ವಿಶೇಷ ಏನಿಲ್ಲ, ನಾರ್ಮಲ್ ರೈಸ್. ಇಲ್ಲೊಂದು ಕಪ್ಪು ಬಾಸುಮತಿ ಇತ್ತು, ಇಲ್ಲಿದೆ ಕಪ್ಪು ಬಾಸುಮತಿ. ಇಲ್ಲಿ ಇದು ಕಪ್ಪು ಬಾಸುಮತಿ ಅಂತೇಳಿ. ಇದ್ರದ್ದು ಏನಂದರೆ ಮೇಲೆ ಸಿಪ್ಪೆ ಬೆಳ್ಳಗಿದೆ, ಒಳಗೆ ಏನಿದೆ ಬ್ಲ್ಯಾಕ್ ಕಲರ್ ಇದೆ ರೈಸು. ಇದೊಂದು ಒಂದೇ ಇದರಲ್ಲಿ ಇವು ಒಂದೊಂದೇ ಕಾಳಾಗುತ್ತೆ. ಇದು 3-4 ಕಾಳು ಆಗುತ್ತೆ. ಇದು ಗೋಧಿ ಟೈಪು. ಇದು ಹೆಸರು ಗೊತ್ತಿಲ್ಲ. ಮಂಡ್ಯ VC ಫಾರ್ಮ್ಗೆ ಹೋದಾಗ ನಾನು ಅಲ್ಲಿ ಕಲೆಕ್ಟ್ ಮಾಡಿದ್ದೆ. ಅಲ್ಲಿ ಒಂದು 2000 ತಳಿಗಳನ್ನು ಸಂರಕ್ಷಣೆ ಮಾಡಿದ್ದಾರೆ. ಇದೊಂದು ಸೇಲಂ ಸಣ್ಣ ಅಂತ. ಈಗ ರೈಸ್ ಊಟ ಮಾಡಿದ್ರಲ್ಲ, ಇದ್ರ ಅಕ್ಕಿದು ಇದು ಸೇಲಂ ಸಣ್ಣ. ಈಗ ಪಲಾವ್ ಮಾಡಿದ್ದು ಇದೇ ರೈಸ್ದು. ಇದೊಂದು ರಕ್ತಶಾಲೆ ಅಂತೇಳಿ. ಇದ್ರದ್ದು ಸ್ಪೆಷಲ್ ಏನಂದರೆ ಇದು ವೇದ ಉಪನಿಷತ್ತುಗಳಲ್ಲಿ ಉಲ್ಲೇಖ ಇದೆ ಇದ್ರ ಬಗ್ಗೆ, ಮತ್ತು ಇದರ ಶಾಸನಗಳಲ್ಲಿ ಉಲ್ಲೇಖ ಇದೆ. ಇದರ ಮೆಡಿಸಿನಲ್ ವ್ಯಾಲ್ಯೂ ಇದೆ. ಈ ಡಾಕ್ಟ್ರುಗಳು, ಆಯುರ್ವೇದ ಡಾಕ್ಟ್ರುಗಳು ಟ್ರೀಟ್ಮೆಂಟ್ ಕೊಡೋದೇ ವಾತ, ಪಿತ್ತ, ಕಫ, ಆ 3 ಮೇಲೆ ಟ್ರೀಟ್ಮೆಂಟ್ ಕೊಡ್ತಾರೆ. ಇದು ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ, ಜೊತೆಗೆ ಇದ್ರದ್ದು ವಾತ, ಪಿತ್ತ, ಕಫ 3 ಕಂಟ್ರೋಲ್ ಮಾಡುತ್ತೆ. ಆಯುರ್ವೇದದಲ್ಲಿ ಡಾಕ್ಟ್ರುಗಳು ಏನಾದರೂ ಮೊದಲು ಪ್ರಿಪೇರ್ ಮಾಡೋದು ಇದೊಂದು ನವರ. ಈ ರೈಸಿಗೆ ಬೇಡಿಕೆ ಭಾಳ ಇದೆ. ಇದ್ರದ್ದು ಮಾರ್ಕೆಟ್ನಲ್ಲಿ 150, 300 ರೂಪಾಯಿ, 200 ರೂಪಾಯಿ ಹಿಂಗೆಲ್ಲ ರೇಟ್ ಇದೆ. ಈ ಬಾರಿ ಬೆಳೆದಿದ್ದೀನಿ, 1-2 ಎಕರೆದಲ್ಲಿ ಬೆಳೆದಿದ್ದೀನಿ. ಇದೊಂದು ಏನಿದೆ, ಇದೊಂದು ಈ ರಕ್ತಶಾಲೆಯಲ್ಲೇ ಒಂದು ರೈಸ್ ಉದ್ಭವ ಆಗಿದೆ. ಕಲರ್ ಸೇಮ್ ಇದೆ, ಒಳಗಡೆ ಅಕ್ಕಿ ವೈಟ್ ಇದೆ. ಅದಕ್ಕೆ ಹೆಸರು ನೋಡಬೇಕು. ಒಂದು 2 ಎಕರೆದಲ್ಲಿ ಇದೊಂದು ರೈಸ್ ಬಂದಿದೆ. ನೋಡಬೇಕು ಅದು ಕ್ಯಾರೆಕ್ಟರ್ಸ್ ಏನೇನು ಬರ್ತಾವೆ ನೋಡಿಕೊಂಡು ಅದು ಮುಂದುವರಿಬೇಕು. ಇದು ಒಂದು ನವರ ಅಂತೇಳಿ. ಇದು ಮೆಡಿಸಿನಲ್ ರೈಸ್. ಇದ್ರ ಸ್ಪೆಷಲ್ ಏನಂದರೆ ಕೇರಳದಲ್ಲಿ ಬೆಳೀತಾರೆ. ಇದು ಮೊದಲು ನಾ ಬೆಳೆಯೋದಕ್ಕಿಂತ ಮೊದಲು 2010ರಲ್ಲಿ ನಾನು ಸಾವಯವಕ್ಕೆ ಬಂದಾಗ ಒಂದು 5 ರೈಸ್ನಲ್ಲಿ ಇದೊಂದು. ಇದಕ್ಕೆ ಸಂಸ್ಕೃತದಲ್ಲಿ ಸೃಷ್ಟಿಕಾ ಸಾಲ ಅಂತ ಕರೀತಾರೆ. ಇದಕ್ಕೆ ಇದ್ರದ್ದು ಏನಂದರೆ ಕೀಲು ನೋವು ಕಡಿಮೆ ಮಾಡುತ್ತಾ, ಜಾಯಿಂಟ್ ಪೇನ್ಸ್ ಅಂಥವೆಲ್ಲ, ಮತ್ತು ಶುಗರ್ದವರು ಸಹ ತಿಂತಾರೆ. ಅತಿ ಹೆಚ್ಚು ಆಯುರ್ವೇದದಲ್ಲಿ ಬಳಕೆ ಆಗುವಂಥ ಅಕ್ಕಿನೇ ಇದು. ಪಂಚಕರ್ಮ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತಾರೆ ಇದನ್ನು. ಇವತ್ತಿಗೂ ಸಹ ಮೊದಲೆಲ್ಲ ಎಷ್ಟಿತ್ತಂದರೆ 2010ರಲ್ಲಿ